ಪಾಶುರವನ್ನು ಮಾತಾಜಿ ಆದರಣೀಯ ಹರಿಪ್ರಿಯ ಹೇಮಾಂಗಿ ಮಾತಾಜಿಯವರಿಂದ. ಆದರಣೀಯ ಹರಿಪ್ರಿಯ ಹೇಮಾಂಗಿ ಮಾತಾಜಿಯವರು ಎಲ್ಲರಿಗೂ ಚಿರಪರಿಚಿತರು. DDYN ಕನ್ನಡ ಕಲ್ಪವೃಕ್ಷದಲ್ಲಿ ಯಾವಾಗ್ಲೂ ಬಂದು ನಮ್ಗೆ ಪ್ರವಚನಗಳನ್ನು ಕೊಡ್ತಾ ಇರ್ತಾರೆ. ಅವರು ಕನ್ನಡ ಭಾಷೆ ಮಾತಾಡುವ ಒಂದು ವೈಖರಿ ನಿರರ್ಗಳವಾಗಿ ತುಂಬಾ ಸುಂದರವಾಗಿರುತ್ತೆ. ಅವರು ಕಳೆದ 8 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ತಮ್ಮನ್ನ ತಾವು ತುಂಬಾ ಸೇವೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಮಹಿಳೆಯರಿಗೆ ಕ್ಲಾಸ್ಗಳನ್ನು ತಗೊಳ್ಳೋದು ಮತ್ತೆ ಭಕ್ತಿ ವೃಕ್ಷಗಳ ಕ್ಲಾಸ್ಗಳನ್ನ ಆಯೋಜಿಸುವುದು ಅವರಿಗೆ ತುಂಬಾ ಇಷ್ಟವಾದ ಸೇವೆಗಳು. ಮತ್ತೆ ಅವರು ತಮ್ಮ ಹರಿಕತೆ ಕೇಳೋದು ಮತ್ತೆ ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಸೇವೆ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಸಿನ್ಸಿಯರ್ ಡ್ಯೂಟಿ ಮತ್ತೆ ತುಂಬಾ ಡೆಡಿಕೇಟೆಡ್ ಡ್ಯೂಟಿ. ಅವರಿಂದ ನಾವಿವತ್ತು 24ನೇ ಪ್ರಾಶುರವನ್ನು ಕೇಳೋಣ. ಹರೇ ಕೃಷ್ಣ ಮಾತಾಜಿ ಅವರಿಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋರೊಂದಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಥ್ಯಾಂಕ್ ಯು ಮಾತಾಜಿ. ಹರೇ ನೀವು ಕೃಷ್ಣ. ಹೇಳಿದ ಒಂದು ಎಸ್ಪೆಷಲಿ ಏನದು ಡೆಡಿಕೇಶನ್ ಅನ್ನೋ ಪದ್ಧತಿ ಅರ್ಥದಲ್ಲಿ ನಾನು ಅದನ್ನ ಮುಂದೆ ಮಾಡ್ಲಿಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. Okay. ಮಾತಾಜಿ ವಾಯ್ಸ್ ಸ್ವಲ್ಪ ಲೋ ಉಂಟು, ವಾಲ್ಯೂಮ್ ಇನ್ಕ್ರೀಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ, ಇವಾಗ ಓಕೆನಾ? ಇವಾಗ ಓಕೆನಾ ಮಾತಾಜಿ? ಅಂದ್ರೆ ಸ್ವಲ್ಪ ಹತ್ರ ಬರ್ಬೇಕನ್ಸ್ತದೆ ಮಾತಾಜಿ. ಐ ಥಿಂಕ್ ಇವಾಗ ಮಾತಾಜಿ ಓಕೆ, ಸ್ವಲ್ಪ ಬೆಟರ್ ಮಾತಾಜಿ. ಓಕೆ, ಐ ಟ್ರೈ ಟು ಟಾಕ್ ಲಿಟಲ್ ಲೌಡ್ಲಿ ಮಾತಾಜಿ. ಇವಾಗ ಓಕೆನಾ ಮಾತಾ? ಹಾ ಮಾತಾಜಿ, ಈಗ ಓಕೆ. ಹರೇ ಕೃಷ್ಣ. ಎಸ್, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇವತ್ತು 24ನೇ ಪಾಶುರವನ್ನ ಮಾಡ್ತಾ ಇದ್ದೀವಿ. ಒಂದು ಅದರಲ್ಲಿ ಪ್ರವಚನವನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇವತ್ತು ಏನು ಪಾಶುರವನ್ನ ದಿನ ನಾವು ಮಾಡ್ತಾ ಇದ್ದೀವಿ. ಒಂದು ಎಸ್ಪೆಷಲಿ ಬ್ರಹ್ಮ ಮುಹೂರ್ತದಲ್ಲಿ ಇದು ಮಾಡೋದು ತುಂಬಾನೇ ಶ್ರೇಷ್ಠವಾಗಿದೆ. ಈ ಒಂದು ಅವಕಾಶವನ್ನ ನಮಗೆ ದುಬೈ ಕನ್ನಡ ಕಲ್ಪವೃಕ್ಷ ದಿಂದ ನಮಗೆ ಅವಕಾಶ ಬಂದಿದೆ. ಮತ್ತೆ ಎಸ್ಪೆಷಲಿ ಅದರ ರೂವಾರಿಗಳಾದ ಪ್ರತಿಯೊಬ್ಬರಿಗೂ ಕೂಡ ನಾನು ಒಂದು ಹೃತ್ಪೂರ್ವಕ ನಮನಗಳನ್ನ ಅರ್ಪಿಸ್ತೀನಿ. ನಾವು ತುಂಬಾನೇ ಒಂದು ಅವಕಾಶವನ್ನೆಲ್ಲ ಕೊಟ್ಟಿದ್ದೀರಾ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಪ್ಯೂರಿಫಿಕೇಶನ್ಗೋಸ್ಕರ ಮಾತ್ರ, ಅಥವಾ ಅದರ್ವೈಸ್ ಬೇರೆ ಇನ್ನ ಯಾವುದೇ ರೀತಿಯ ಒಂದು ನನಗೆ ಕ್ವಾಲಿಫಿಕೇಶನ್ ಕೂಡ ಇಲ್ಲ ಇದರಲ್ಲಿ ಹೇಳಕ್ಕೆ. ಸೊ ಎಲ್ರಿಗೂ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ನಮನವನ್ನ ಸಲ್ಲಿಸುತ್ತಾ ಒಂದೇ ಒಂದು ಚಿಕ್ಕ ಒಂದು ಮಂಗಳಾಚರಣದೊಂದಿಗೆ ಚಿಕ್ಕ ಈ ಒಂದು ಪ್ರವಚನವನ್ನ ಶುರು ಮಾಡೋಣ. ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾಂ ನಾಮ ನಾಮಿನೋ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುರುವೇ ಗೌರಚಂದ್ರಾಯ ರಾಧಿಕಾಯ ತದಾಲಯ ಕೃಷ್ಣಾಯ ಕೃಷ್ಣ ಭಕ್ತಾಯ ತದ್ಭಕ್ತಾಯ ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್. ಮೊದಲನೇದಾಗಿ ನಮ್ಮ ದೀಕ್ಷಾ ಗುರುಗಳನ್ನ ಮತ್ತೆ ಶಿಕ್ಷಾ ಗುರುಗಳನ್ನ, ಈ ಒಂದು ನನ್ನ ಕೃಷ್ಣ ಭಕ್ತಿಗೆ ಸಹಾಯಕರಾದ ಎಲ್ಲ ವೈಷ್ಣವ ಆಚಾರ್ಯರುಗಳನ್ನ, ನನ್ನ ಜೊತೆ ಇರ್ತಕ್ಕಂತಹ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ, ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲ ಭಕ್ತರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತಿನ ಪಾಶುರವನ್ನ ಶುರು ಮಾಡೋಣ. ಆಕ್ಚುಲಿ ನಾವಿವತ್ತು 24ನೇ ಪಾಶುರಮ್ಗೆ ಬಂದಿದ್ದೀವಿ. 24ನೇ 23ನೇ ಪಾಶುರಂವರೆಗೆ ಬೇಸಿಕ್ ಆಗಿ ಎಲ್ಲಾ ಒಂದು ಪ್ರತಿಯೊಬ್ಬ ನಮ್ಮ ಭಕ್ತ ವರ್ಗದವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಮೊದಲನೇದಿಂದ ಡೀಟೇಲ್ ಆಗಿ ಹೋಗದೆ ಜಸ್ಟ್ 23ನೇ ಪಾಶುರದಲ್ಲಿ ನಿನ್ನೆ ಹರಿಮೋಹನ್ ಪ್ರಭು ಅವರು ತುಂಬಾ ಚೆನ್ನಾಗಿ ಹೇಳಿದ ಒಂದು
ವ್ಯಕ್ತಪಡಿಸಿದ ಒಂದೆರಡು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು ಭಾವಗ್ರಾಹಿ ಜನಾರ್ದನ ಬಗ್ಗೆ ತುಂಬಾ ಹೇಳಿದ್ರು. ಹೌದು, ಭಾವಗ್ರಾಹಿ ಜನಾರ್ದನ ಒಂದೇ ಒಂದು ಚೂರು ನಾವು ತುಂಬಾ ಭಕ್ತಿಯಿಂದ ಮಾಡಿದ್ದು ಅವನಿಗೆ ಸಲ್ಲತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಏನಾಯ್ತು, ನಾವು ಒಂದು ವ್ರತವನ್ನ ಮಾಡ್ಲಿಕ್ಕೋಸ್ಕರ ಗೋದಾದೇವಿ ಪ್ರತಿಯೊಬ್ಬ ಸಖಿಯರನ್ನ ಎಬ್ಬಿಸ್ಕೊಂಡ್ ಬರ್ತಾಳೆ. ಎಬ್ಬಿಸ್ಕೊಂಡ್ ಬಂದು ಅಲ್ಲಿ ಅದು ಎಸ್ಪೆಷಲಿ ನಿನ್ನೆ ಹೇಳಿದ್ದು ನರಸಿಂಹ ಅವತಾರದ ಬಗ್ಗೆ. ಆ ನರಸಿಂಹ ಅವತಾರದ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ರು. ಮಲಗಿದ್ದವ ನಾರಾಯಣನನ್ನ, ಕೃಷ್ಣನನ್ನ ಎಬ್ಬರಿಸ್ತಾಳೆ ಗೋದಾದೇವಿ. ಎಬ್ಬರಿಸ್ಬಿಟ್ಟು ಆದ್ಮೇಲೆ ಅವನ್ನ ಬಂದು ಕೂತ್ಕೊಳಕ್ ಹೇಳ್ತಾಳೆ ಗುಹೆಯಿಂದ. ಗುಹೆಯಿಂದ ಯಾವ ರೀತಿ ಬರ್ತಾನೆ ಕೃಷ್ಣ? ಗಾಂಭೀರ್ಯದಲ್ಲಿ ಬರ್ತಾನೆ, ಸಿಂಹ ಗಾಂಭೀರ್ಯದಲ್ಲಿ ಬರ್ತಾನೆ. ಸೊ ಆ ಸಿಂಹ ಗಾಂಭೀರ್ಯ ಯಾವುದನ್ನ ಸೂಚಿಸುತ್ತೆ? ನರಸಿಂಹ ಅವತಾರವನ್ನ ತೋರಿಸುತ್ತೆ. ಅದನ್ನ ಕೂಡ ಪ್ರಭು ತುಂಬಾ ಚೆನ್ನಾಗಿ ಹೇಳಿದ್ರು. ಅದಾದ್ಮೇಲೆ ಕರ್ಕೊಂಬಂದ್ ಕೂರ್ಸಿದ್ಮೇಲೆ ಅವನನ್ನ ನೋಡ್ತಾ, ಯಾಕೆ ಅಂದ್ರೆ ಅವರು ಅವನಲ್ಲಿ ಗೋದಾದೇವಿ ಒಂದು ವರವನ್ನ ಅವರು ಒಂದು ವ್ರತವನ್ನ ಮಾಡ್ಬೇಕಾಗಿತ್ತು. ಆ ವ್ರತದ ಬಗ್ಗೆ, ಆ ವ್ರತದಲ್ಲೇ ಮಾಡ್ತಿದೀವಿ ನಾವು, ಅದಕ್ಕೆ ಎಲ್ಲಾ ಸಾಮಾನ ನೀನ್ ಕೊಡಪ್ಪ, ನನ್ ಕರ್ಣಿಸು, ನನ್ ಜೊತೆಗೂಡಿ ಬಂದಿದ್ದೇವೆ ಅಂತ ಕೇಳಕ್ ಬಂದಿತ್ತು. ಕೇಳಕ್ ಬಂದಾದ್ಮೇಲೆ ಅಲ್ಲಿಂದ ಕರ್ಕೊಂಬಂದ್ ಗುಹೆಯಿಂದ ನೀನ್ ಬಂದು ಕೂತ್ಕೊಂಡಾಗ ಅವನು ಸಿಂಹದ ಮಲಗಿದ್ದವನ್ನ ಎಬ್ಬರಿಸಿ ಕರೆದು ಕೂರಿಸಿದಾಗ, ರೂಮಲ್ಲಿ ಇದರಿಂದ ಆಚೆ ಬಂದು ಆ ಸಿಂಹಾಸನದ ಮೇಲೆ ಕೂರಿಸಿದಾಗ ಅವನನ್ನ ನೋಡ್ತಾ ಮರ್ತೋಗ್ಬಿಡ್ತಾಳೆ. ಸೊ ನಾವು ನಿನ್ನೆ ಕರೆದು ಕೂರ್ಸಿದ್ವರೆಗೆ ನೋಡಿದ್ವಿ, ಮುಂದಕ್ಕೆ ಏನಾಯ್ತು, ಅವನ ನೋಡಿದ್ಮೇಲೆ ಏನಾಯ್ತು ಅನ್ನೋದು ಈ ಪಾಶುರಮ್ಮಲ್ಲಿ ಹೇಳ್ತಾರೆ. 24ನೇ ಪಾಶುರ. ಈ 24ನೇ ಪಾಶುರಮ್ಮು ಪೂರ್ತಿ ಮಂಗಳಾಶಾಸನ. ಮತ್ತೆ ಅದಕ್ಕೂ ಒಂದು ಹೇಳ್ಬೇಕು ಅಂತಂದ್ರೆ, ದಿವ್ಯ ಒಂದು ಪಾದಗಳ ದಿವ್ಯ ಕ್ಷೇತ್ರ, ಪಾದಗಳ ದಿವ್ಯ ಸ್ತೋತ್ರ. ಒಂದು ಪಾದಗಳನ್ನ ನೋಡ್ಬಿಟ್ಟು ಮಾಡ್ತಕ್ಕಂಥದ್ದನ್ನೇ ಮಂಗಳಾ ಸ್ತೋತ್ರ ಅಂತ ಕರೀತಾರೆ. ಸೊ ಇದು ಬೇಸಿಕಲಿ ಏನು ಅಂದ್ರೆ, ಶ್ರೀಮನ್ ನಾರಾಯಣನಿಗೆ ಗಾನಮಯವಾಗಿ, ಅವನನ್ನು ನೋಡಿದ ತಕ್ಷಣ ಗಾನಮಯವಾಗಿ ಶಾಶ್ವತ ರಕ್ಷಣೆಗೆ ಆರೈಸುವ ಒಂದು ಪ್ರಾರ್ಥನೆ. ಪಲ್ಲಾಂಡ ಅಂತ ಅಡಿಯಾರ್ ಅವರ ಒಂದು ತಂದೆಯವರು, ಯಾರು ಗೋದಾದೇವಿಯವರ ತಂದೆಯವರು ಪಲ್ಲಾಂಡ ಅಂತ ಹೇಳಿದ್ರಂತೆ. ಸೊ ಆ ಒಂದು ಏನದು ದಿವ್ಯ ಪಾದಗಳ ದಿವ್ಯ ಸ್ತೋತ್ರ ಅಂತಾನೆ ಹೇಳ್ಬೋದು ಈ ಪೂರ್ತಿ ಪಾಶುರದಲ್ಲಿರೋದು. ಇದರಲ್ಲಿ ಭಾಗವತದಲ್ಲಿ ನಡೆದಂತಹ ಒಂದು ಘಟನೆಗಳನ್ನ ಅದನ್ನ ನೋಡ್ತಾ ಗೋದಾದೇವಿ ಅವನ್ನ ನಡೆದು ಬರ್ತಕ್ಕಂಥ ಮೊದಲು ನೋಡಿದ್ದೇ ಪಾದ ಅಂತೆ. ನಾವು ಕೂಡ ದೇವಸ್ಥಾನದಲ್ಲಿ ಪಾದಗಳ ದರ್ಶನವನ್ನ ಮಾಡಿ ದೇವರನ್ನ ನಾವು ದರ್ಶನ ಪಾದದ ಮುಖಾಂತರ ನೋಡಿ ಅವನ ಪಾದದಿಂದ ಕೆಳಗಿಂದ ಮೇಲೆ ಆಮೇಲೆ ಮುಖ ದರ್ಶನವನ್ನ ಮಾಡ್ಬೇಕಂತೆ. ಇಲ್ಲಿ ಪಾದಗಳ ಮಹಿಮೆಯನ್ನ ಕೂಡ ನಾವು ಎಷ್ಟೊಂದು ಕೇಳಿದೀವಿ. ಕಮಲ ನಯನ ಕಮಲ ವದನ, ಕಮಲಾ ನಯನ ಕಮಲ ವದನ, ಕಮಲಾಚರಣ ನಾರಾಯಣ, ಕಮಲಾನಯನ ನಾರಾಯಣ. ಕಮಲಕ್ಕೆ ಹೋಲಿಸಿದ್ದಾರೆ ಅವಳ ಪಾದಗಳನ್ನ. ಆಗ ಪಾದಗಳನ್ನ ನೋಡ್ತಿದ್ದ ಹಾಗೆ ಗೋದಾದೇವಿಗೆ ಇಷ್ಟೊಂದು ಸಾಫ್ಟ್, ಈ ಕಮಲದಂತೆ ಇರುವಂತಹ ಒಂದು ಪಾದಗಳನ್ನ ನಾನು ನಡೆಸ್ಕೊಂಬಂದು ಕೂರಿಸ್ಬಿಟ್ನಲ್ಲ ಅಂತ ಹೇಳಿ ಆಕೆ ಬಂದಿದ್ದ ಕಾರ್ಯವನ್ನ ಮರೆತು ಬಂದಿದ್ದು ಕೇಳಲಿಕ್ಕೆ ಅವಳ ಒಂದು ಆ ಗುಣಗಾನವನ್ನ ಮಾಡಕ್ ಹೋಗ್ತಾಳೆ. ಆ ಗುಣಗಾನವನ್ನ ಮಾಡೋದೇ ಮಂಗಳಾಶಾಸನ. ಒಂದು ಪಾದಗಳನ್ನ, ಆ ಪಾದಗಳ ದಿವ್ಯ ಸ್ತೋತ್ರ ಇದು ಪೂರ್ತಿ ನೋಡಿದ್ರೆ. ಸೊ ಮಂಗಳಾಶಾಸನವನ್ನ ಈ ರೀತಿ ಮಾಡ್ತಾಳೆ. ಏನಂದ್ರೆ ಅದಕ್ಕೂ ಮುಂಚೆ ಹೇಳ್ಬೇಕು ಅಂತಂದ್ರೆ, ನಾವು ಅಷ್ಟೇ ಏನೇನೋ ಅಂದ್ಕೊಂಡು ಹೋಗಿರ್ತೀವಿ, ಎಲ್ಲರಿಗೂ ಜ್ಞಾಪಕ ಇರ್ಬೋದು. ಅಟ್ಲೀಸ್ಟ್ ಇವಾಗ ಅಲ್ಲದೆ ಇದ್ರು ಮುಂಚೆ ತಿರುಪತಿ, ಎಸ್ಪೆಷಲಿ ತಿರುಪತಿ ತುಂಬಾ ಆಪ್ಟಿಲಿ ನಾವು ಏನಾದ್ರು ಕೊಡ್ಬೇಕು, ನಮ್ಗೆ ಒಂದು ಉದಾಹರಣೆಯನ್ನು ಕೊಡ್ಬೇಕು ಅಂದ್ರೆ ತಿರುಪತಿಗೆ ಎಸ್ಪೆಷಲಿ ನಾನು ಹಂಗೆ ಮಾಡ್ತಾ ಇದ್ದೆ. ಎಲ್ಲ ಲಿಸ್ಟ್ ಇರೋದು ದೇವ್ರಿಗೆ. ಸೊ ನಂಗೆ ಹಂಗಾಗ್ಬೇಕು, ಹಿಂಗಾಗ್ಬೇಕು ಅಂತ ಹೇಳಿ ಅಷ್ಟು ಲಿಸ್ಟ್ ಆಗಿ ಕೊನೆಗೆ ಆ ತಿರುಪತಿ ಒಳಗಡೆ ಹೋದಾಗ ಆ ದೇವ್ರನ್ನ ನೋಡಿ ಹೇಳ್ಕೋಬೇಕು ಅಂತ ಎಷ್ಟೋ ಜನ ಹೋಗೂ ಇರ್ತೀವಿ. ನಾನ್ ಕೂಡ ಹೋಗಿ ಆ ದೇವ್ರನ್ನ ನೋಡ್ತಾ ನಾವ್ ಏನ್ ಕೇಳ್ಕೋಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಅಲ್ಲಿ ರಶ್. ಅಫ್ಕೋರ್ಸ್ ಅಷ್ಟೊಂದು ಭಕ್ತಿಗಿಂತ ಜಾಸ್ತಿ ರಶ್. ಅದಾದ್ಮೇಲೆ ಗೋವಿಂದ ಅಂತ ಅವನ್ನ ನೋಡ್ತಾ ಅವನ ಪಾದ ಹುಡ್ಕೋಷ್ಟ್ರಲ್ಲಿ, ಪಾದಗಳನ್ನ ನೋಡಿ ಅವ್ನ್ ಮಾಡೋಷ್ಟ್ರಲ್ಲಿ ಪದಂಡಿ ಅಂತಾನೆ ನಾವು ಆಚೆ ಬಂದ್ಬಿಟ್ಟಿರ್ತೀವಿ. ಸೊ ಏನು ಕೇಳ್ಕೊಳಕ್ಕಾಗಲ್ಲ. ಅದೇ ರೀತಿ
ಅವರ ಪಾದಗಳನ್ನ ನೋಡ್ತಾ ಯಾವ ಕಾರ್ಯಕ್ಕೆ ಬಂದಿದ್ವಿ ಅನ್ನೋದನ್ನ ಮರೆತು ಗೋದಾದೇವಿ ಅವನ ಗ್ಲೋರಿಫಿಕೇಶನ್ ಅವನಿಗೆ ಹೇಳಕ್ ಶುರು ಮಾಡ್ತಾಳೆ. ಒಂದು ರೀತಿಯ ಆಶೀರ್ವಾದದ ರೀತಿಯಲ್ಲಿ ಹೇಳಕ್ ಶುರು ಮಾಡ್ತಾಳೆ. ಸೊ 24ನೇ ಪಾಶುರನ್ನ ಓದಕ್ಕೆ ಪ್ರಯತ್ನ ಪಡ್ತೀನಿ. ಅನ್ರಿ ಉಲಗ ಮಳಂದಾಯ್ ಆಡಿ ಪೋಟ್ರಿ. ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಮ DDY ಕನ್ನಡ ಕಲ್ಪವೃಕ್ಷ, ಸಾರಿ DDY ಅವರ ಒಂದು ಏನ್ ಪ್ರೋಗ್ರಾಮ್ ಕೊಡ್ತಿದ್ದಾರೆ ತಮಿಳಲ್ಲಿ ಹೇಳೋರು, ಇವತ್ತು ಹೇಳ್ದವರು ಕೂಡ ಅಷ್ಟು ಚೆನ್ನಾಗಿ, ಅದು ಮೇ ಬಿ ನಮ್ಗೆ ಅರ್ಥ ಆಗದೆ ಇರ್ಬೋದು ಅದನ್ನ ಕೇಳಿದಾಗ, ಆದ್ರೆ ಅದರ ನಾವ್ ಯಾವಾಗ ಅದನ್ನ ಈ ಪ್ರವಚನ ಕೊಡಕ್ ಹೋದಾಗ ಅದನ್ನ ತೆಗೆದು ನೋಡ್ತೀವಿ, ಅದ್ರೊಳಗಡೆ ಎಂಥ ಅರ್ಥ ಇರುತ್ತೆ ಅಂತಾನು ಗೊತ್ತಾಗುತ್ತೆ. ಮತ್ತೆ ಅವ್ರು ಹೇಳುವಾಗ ಅದರ ಆನಂದ ಇದೆಯಲ್ಲ ಕೇಳುವಾಗ, ಅದು ಅರ್ಥ ಆಗ್ಲಿ ಬಿಡ್ಲಿ ಅದರ ಆನಂದ ತುಂಬಾ ಒಂದು ಖುಷಿ ಕೊಡುತ್ತೆ. ಸೊ ಇದನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಖಂಡಿತ ನನ್ನ ಒಂದು ಪದದಲ್ಲಿ ತಪ್ಪಿದ್ರೆ ಅದನ್ನ ಕ್ಷಮಿಸಿ, ಖಂಡಿತ ತಪ್ಪಿದ್ದೇ ಇರುತ್ತೆ, ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನಿಮ್ಮಗಳಲ್ಲಿ ಕೂಡ ಕೇಳ್ಕೊತಾ ಇದ್ದೀನಿ. ಮತ್ತೆ ಅದನ್ನ ರಚಿಸತಕ್ಕಂತ ಆಚಾರ್ಯರುಗಳಲ್ಲಿ ಕೂಡ ಕ್ಷಮೆಯನ್ನ ಬೇಡ್ತಾ ಇವತ್ತಿನ ಒಂದು ಶ್ಲೋಕದ ಕಡೆ ಹೋಗೋಣ. ಅನ್ರಿ ಉಲಗ ಮಳಂದಾಯ್ ಆಡಿ ಪೋಟ್ರಿ, ಚಂದ್ರಂಗುತ್ತೈ ಲೆಂಗೈ ಶತ್ತಾಯ್ திரள் போற்றி, பொன்றைச்சகட முதத்தாய் புகழ் போற்றி, கன்று குணிலா வெறந்தாய் களல் போற்றி, கன்று கொடையா விடத்தாய் குணம் போற்றி, வெண்ணு பகடைக்கும் நின்ன கையல் வேல் போற்றி, என்றென்ற சேவகமே என் சேவகமே ஏத்திப்பறை கொள்வான் ಇಂದ್ರಿಯಾಂ ಒಂದು ಇರಂಗೇಲ್ ರೆಂಬಾವಾಯ್. ಒಂದು ಶ್ಲೋಕವನ್ನ ಪಠಿಸೋದ್ರಿಂದ ನಾವು ನಮ್ಮ ಒಂದು ಅಂಗಗಳು ಕೂಡ ಪವಿತ್ರವಾಗುತ್ತೆ. ಆ ಒಂದು ರೀತಿಯಿಂದ ನಾನು ಇದನ್ನ ಓದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲಿ ನೋಡಿದ್ರೆ ಆಕೆ ಗೋದಾದೇವಿ ಬಂದು ಅನ್ರಿ ಉಲಗ ಮಳಂದಾಯ್, ಅವತ್ತು ಏನೇನು ಭಾಗವತ ಮಹಾಭಾರತದಲ್ಲಿ ಆಗುವಾಗ ಏನೇನು ಸತ್ಯಯುಗದಲ್ಲಿ ಆಗಿತ್ತೋ ಅವನ ಎಲ್ಲಾ ಘಟನೆಗಳೂ ನೆನಪಿಗೆ ಬಂದ್ಬಿಡುತ್ತೆ. ಅವರನ್ನ ಗ್ಲೋರಿಫಿಕೇಶನ್ ಮಾಡಕ್ಕೆ ಶುರು ಮಾಡ್ಬಿಡ್ತಾಳೆ. ಮಡಿಸ್ಬಿಟ್ನಲ್ಲ ನಾನು. ಒಂದು ಅವನ ಸೌಂದರ್ಯವನ್ನ ನೋಡಿ ಮಗ್ದಳಾಗ್ಬಿಡ್ತಾಳೆ, ಇನ್ನೊಂದು ಅವಳ ಸೌಂದರ್ಯವನ್ನ ನೋಡಿ ಮುಗ್ದಳಾಗಿದ್ ಒಂದ್ ಕಡೆ, ಅವನ ಪಾದ ದೃಷ್ಟಿ ಬಿದ್ದ ತಕ್ಷಣ ಆಕೆಯನ್ನ ಖಂಡಿತ ಧ್ರುವ ಮಹಾರಾಜರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅವನ ಒಂದು ಕೃಪೆಯಿಂದನೇ ಅವರ ನೋಡಿದ ತಕ್ಷಣ ನಾವು ಈ ಗುರು ಹಿರಿಯನ್ನ ನೋಡಿದ ತಕ್ಷಣ ಒಂದು ನಮಸ್ಕಾರ ಮಾಡ್ಬೇಕಂತೆ. ನಮ್ಮ ಗುರುಗಳನ್ನ ನೋಡಿದ ತಕ್ಷಣ ನಮ್ಗೆ ಎಲ್ಲಿ ಸಾಧ್ಯ ಇರುತ್ತೋ, ಎಲ್ಲಿ ಕೂತಿರ್ತೀವೋ ಅಲ್ಲೇ. ಯಾವ ರೀತಿ ಅಂದ್ರೆ ಕೋಲು ಇರತ್ತೆ, ದೀರ್ಘದಂಡ ನಮಸ್ಕಾರ, ಅಫ್ಕೋರ್ಸ್ ನಮ್ ಪಂಚಾಂಗ ನಮಸ್ಕಾರ ಒಂದು ಮಾತಾಜಿ ಅವರಿಗೆ ಈ ರೀತಿ ಒಂದು ನಮಸ್ಕಾರವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರು ನೋಡಿದ ತಕ್ಷಣ ಗ್ಲೋರಿಫಿಕೇಶನ್, ಅವ್ರನ್ನ ನೋಡಿದ ತಕ್ಷಣ ನಿಮ್ ಕೈಲಿ ಬನ್ನಿ ಅಂತ ಸ್ವಾಗತ ಮಾಡ್ಬೇಕು. ಎಷ್ಟೊಂದು ನಮಗೆ ಆಚಾರ್ಯರುಗಳು ಯಾವ ರೀತಿ ನಮ್ಗೆ ಮಾಡ್ಬೇಕು, ನಾವು ಅವ್ರನ್ನ ನೋಡಿದ ತಕ್ಷಣ ಒಂದು ಗ್ಲೋರಿಫಿಕೇಶನ್ ಮಾಡ್ಬೇಕು, ದೇವರ ಸ್ತೋತ್ರಗಳನ್ನ ಹೇಳ್ಬೇಕು ಅಂತ. ಎಸ್ಪೆಷಲಿ ನೀವು ಹಿಂದಿನ ಒಂದು ಸತ್ಯಯುಗದಲ್ಲಿಂದ ನೋಡ್ತಾ ಬಂದಿದ್ರು ಕೂಡ ನೋಡಿದ ತಕ್ಷಣ ಯಾವಾಗ ದೇವ್ರ ಪ್ರತ್ಯಾಗ ತಕ್ಷಣ ಆದ ತಕ್ಷಣ ಅವರನ್ನ ಹೊಗಳಕ್ ಶುರು ಮಾಡ್ತಾರೆ, ಅವರ ಅಂಗಾಂಗಗಳನ್ನ ಹೊಗಳಕ್ ಶುರು ಮಾಡ್ತಾರೆ. ಅವರ ತಂದೆ ಕೂಡ ಈ ವಿಷಯದಲ್ಲಿ ಪೆರಿಯ ಆಳ್ವಾರ್ ಕೂಡ ಎಲ್ಲಿ ಅಂದ್ರೆ ಪಾಂಡಿರಾಜರ ಒಂದು ಮಧುರೆಯಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಸ್ಥಾಪನೆ ಮಾಡಿದ ತಕ್ಷಣ ನಾರಾಯಣನನ್ನ ಅಲ್ಲಿ ಒಂದು ಕೊರಂಬೋಲ್ ಅಂತಾರೆ, ಅದನ್ನ ಸ್ಥಾಪನೆ ಮಾಡಿದ ತಕ್ಷಣ ಪಾಂಡಿರಾಜರು, ಅಲ್ಲಿ ಇರ್ತಕ್ಕಂಥ ಆಗಿನ ಪಾಂಡ್ಯ ರಾಜರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸ್ಥಾಪನೆ ಮಾಡಿದಕ್ಕೂ ಖುಷಿಗೋಸ್ಕರ ಅವರನ್ನ ಪೆರಿಯ ಆಳ್ವಾರನ್ನ ಆನೆಯ ಮೇಲೆ ಕೂರಿಸಿ ಅಂಬಾರಿ ಮೆರವಣಿಗೆ ಮಾಡ್ತಾರಂತೆ. ಅಂಬಾರಿ ಮೆರವಣಿಗೆ ಮಾಡಿದ ತಕ್ಷಣ ಎಲ್ರೂ ತುಂಬಾ ಜನ ಸೇರಿರ್ತಾರೆ. ಅದಕ್ಕೆ ವೈಕುಂಠದಿಂದ ನಾರಾಯಣನೇ ಬರ್ತಾರಂತೆ. ತುಂಬಾ ಚೆನ್ನಾಗಿದೆ ಅಲ್ವಾ ಕೇಳಲಿಕ್ಕೆ. ವೈಕುಂಠದಿಂದ ಸ್ವತಃ ನಾರಾಯಣ ಬರ್ತಾರೆ. ನಾರಾಯಣ ತನ್ನ ಪತ್ನಿ ಸಮೇತವಾಗಿ, ಗರುಡನ ಸಮೇತವಾಗಿ ನಾರಾಯಣ ಬರ್ತಾರಂತೆ. ಬಂದ ತಕ್ಷಣ ಯೂಶಲಿ ಏನಾಗತ್ತೆ, ನಾರಾಯಣನು ಬಂದಿದ್ದಾನೆ ಅನ್ನೋ ಹಮ್ಮು ಯೂಶಲ್ ಆಗಿ ಬರುತ್ತೆ ಮಾನವ ಜನ್ಮ ಹೊಂದಿರೋಕೆ. ಅವ್ರು ಹೇಳ್ತಾರಂತೆ, ನೀನ್ ಯಾಕೆ ಬಂದೆ, ಇಷ್ಟು ಜನ ಇರೋ ಮಧ್ಯದಲ್ಲಿ, ಇಷ್ಟೊಂದು ಲಕ್ಷಾಂತರ ಜನ ಇದ್ದಾರೆ ಅಂತ ಮಧ್ಯದಲ್ಲಿ ನೀನ್ ಬಂದ್ರೆ ನಿನ್ಗೇನಾದ್ರೂ ದೃಷ್ಟಿ ಆಗ್ಬಿಡುತ್ತೆ, ನೀನ್ ಯಾಕೆ ಬರಕ್ ಹೋದೆ ಅಂತ ಹೇಳಿ ಪಲ್ಲಾಂಡ್ ಅಂತ ಗ್ಲೋರಿಫಿಕೇಶನ್ ಮಾಡ್ತಾರಂತೆ. ಪಲ್ಲಾಂಡ್ ಅಂದ್ರೆ ಆ ಒಂದು ಭಕ್ತರ ಹೃದಯ ದೇವರನ್ನ ನೋಡಿದ್ಮೇಲೆ ಹೃದಯದಿಂದ ಹೊಮ್ಮುವ ನಿಷ್ಠೆ, ಪ್ರೀತಿ ಮತ್ತು ಪ್ರಭುವಿನ ಶಾಶ್ವತ ಕ್ಷೇಮಕ್ಕಾಗಿ ಕಾಳಜಿಯನ್ನು ಪ್ರತಿಬಿಂಬಿಸುವ ಒಂದು ಸ್ತೋತ್ರ. ಸ್ತೋತ್ರ ಅನ್ನೋದಕ್ಕಿಂತ ಆ ಪದ
ಪಲ್ಲಾಂಡು ಪಲ್ಲಾಂಡು ಮತ್ತೆ ಇಲ್ಲಿ ಕೂಡ ಹೇಳುತ್ತಲ್ಲ, ಪೋಟ್ರಿ ಪೋಟ್ರಿ, ಜೈಕಾರ 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 ಹಾಕೋದು. ಸೊ ಆ ರೀತಿ ಹೇಳ್ತಾರಂತೆ ಅವ್ರ ತಂದೆ ಪೆರುವಾಳ್ವಾರ್. ಈ ರೀತಿ ಅವನ ಒಂದು ದೇವರಿಗೆ ಕೂಡ ಈ ತರ ಪಲ್ಲಾಂಡ್ ಹಾಡಿದ್ರು. ಅದೇ ರೀತಿ ನಮ್ಗೆ ಒಂದು ಭಗವದ್ಗೀತೆನಲ್ಲಿ ಒಂದು ಶ್ಲೋಕ ಬರುತ್ತೆ. ಏನು, 3ನೇ ಅಧ್ಯಾಯದ 21ನೇ ಚಾಪ್ಟರ್ ಅಲ್ಲಿ ಒಂದು ಶ್ಲೋಕ, ಯದದ್ಯಾಚರತಿ ಶ್ರೇಷ್ಠ ತತ್ತದ್ದೇವ ತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ. ಏನ್ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನಾನ್ ಮಾಡ್ಬೇಕಾದ ಕಾರ್ಯ ನನಗೆ ಯಾವುದೂ ಇಲ್ಲ, ನಾನು ದೇವ್ರು. ಆದ್ರೆ ಆಚಾರ್ಯರುಗಳು ದೊಡ್ಡವರು ಅಂತ ಬಂದು ಏನನ್ನ ಎದತ್ ಆಚರತಿ ಶ್ರೇಷ್ಠ, ಮಹಾಪುರುಷರು ಆಚರಿಸುವ ಕಾರ್ಯಗಳನ್ನೇ ಜನಸಾಮಾನ್ಯರು ಪ್ರಮಾಣವಾಗಿ ಅನುಕರಿಸುತ್ತಾರೆ. ಯಾರು ಮಹಾಪುರುಷರು ಅದನ್ನ ಮಾಡ್ತಾರೋ ಅದನ್ನ ಇದು ಕರೆಕ್ಟು, ಪ್ರಮಾಣವಾಗಿ. ಇದು ನಮ್ಗೆ ಶಬ್ದ ಪ್ರಮಾಣ, ನಾವೇನ್ ಪ್ರಮಾಣ ಅಂತ ಹೇಳ್ತೀವಿ, ಅವರು ನಡೆದುಕೊಂಡ ರೀತಿಯನ್ನ ನಾವು ನಡೆಸ್ತಾರೆ. ಅದಕ್ಕೋಸ್ಕರ ಅವರನ್ನ ಇಡೀ ಆದರ್ಶಪ್ರಾಯರಾಗಿ ನೋಡ್ತಾರೆ ಅಲ್ವಾ. ಸೊ ಅದೇ ರೀತಿ ತನ್ನ ತಂದೆಯನ್ನ ಮಾಡಿದ ಮಂಗಳಾಶಾಸನಕ್ಕೆ ಆ ಒಂದು ಗೋದಾದೇವಿ ಕೂಡ ಮಂಗಳಾಶಾಸನವನ್ನ ಮಾಡಿದ್ರು. ಇದರಲ್ಲಿ ಏನಾಯ್ತು, ಪ್ರಹ್ಲಾದನ ಒಂದು ಮೊದಲನೇ ಶ್ಲೋಕದಲ್ಲಿ ನೋಡಿದಾಗ ಪ್ರಹ್ಲಾದನ ಭಕ್ತಿಯನ್ನು ಕಂಡು ಬೆರಗಾಗಿ ಈಗ ಮಾಡಿದ್ದು ಏನು, ನಾವು ಬಂದಿದ್ದು ಕೆಲ್ಸನೇ ಮರೆತು ಆಕೆ ಕೊನೆ ಏನು ಮಂಗಳಾಶಾಸನ ಮಾಡಿದ್ರು. ಇದನ್ನ ಯಾವ ರೀತಿಯಲ್ಲಿ ಈ ಗೋಪಿ ಕನ್ಯೆಯರು ಅಂದ್ರೆ ಇನ್ಕ್ಲೂಡಿಂಗ್ ಗೋದಾದೇವಿ ಅವರು 6 ರೀತಿನಲ್ಲಿ ಮಂಗಳವನ್ನ ಆಡ್ತಾರೆ. 6 ರೀತಿನಲ್ಲಿ ಮಂಗಳವನ್ನ ಆಡ್ತಾರೆ. ಸೊ ಆ ಒಂದು 6 ರೀತಿನಲ್ಲಿ ಯಾವ ರೀತಿ ಆಡಿದ್ರು ಅದು ಭಾಗವತಂನ ಶ್ಲೋಕಗಳನ್ನ ಕೂಡ ಉದ್ದೇಶಿಸಿದೆ. ನೋಡಿದ ತಕ್ಷಣ ಆಕೆಗೆ ಎಲ್ಲಾ ಜ್ಞಾಪಕ ಬಂತು. ಯಾವ್ದ್ಯಾವ್ದು ಜ್ಞಾಪಕ ಬಂತು? ಮೊದಲು ತ್ರಿವಿಕ್ರಮನ ಪಾದವನ್ನ ಉದ್ದೇಶಿಸಿ ಮಂಗಳಾಶಾಸನ ಮಾಡ್ತಾರೆ. ಭಕ್ತ ಪ್ರಹ್ಲಾದನ ಮೊಮ್ಮಗನಾದ ಬಲಿಚಕ್ರವರ್ತಿಯಿಂದ 3 ಲೋಕಗಳನ್ನೆಲ್ಲ ತನ್ನ ಪಾದಗಳಿಂದ ಅಳೆದು ಇಂದ್ರನಿಗೆ ಕೊಟ್ಟು ಕಳುಹಿಸಿ ಮಹಾಬಲಿಯ ದಾನವನ್ನು ಮೆಚ್ಚಿ ಅನುಗ್ರಹ ಮಾಡಿದ ವಾಮನ ರೂಪಿಗೆ ಯಾರು ಆಗ ಮಂಗಳ ಆಡ್ಲಿಲ್ಲಪ್ಪ. ನಿಂಗೆ ಯಾರು ಅಷ್ಟೆಲ್ಲ ಕಾಲ್ ನೋವಾಯ್ತು. ಪ್ರತಿಯೊಂದು ಮೊದಲು ತ್ರಿವಿಕ್ರಮನ ಬಗ್ಗೆ ಹೇಳ್ತಾರೆ, ನೆಕ್ಸ್ಟು ರಾಮಾವತಾರದ ಬಗ್ಗೆ ಹೇಳ್ತಾಳೆ. ರಾಮಾವತಾರದಲ್ಲಿ ನೀನ್ ಏನ್ ಮಾಡ್ದೆ, ನಿಂಗೆ ಅವಾಗ ಯಾರು ಮಂಗಳ ಆಡ್ಲಿಲ್ಲ, ಅದಕ್ಕೋಸ್ಕರ ನಾನು ಅಷ್ಟು ನಿನಗೆ ಕಾಲ್ ನೋವಾಗಿರ್ಬೋದು. ಇದು ಪ್ರೀತಿಯಿಂದ ಭಕ್ತರು ಮಾಡ್ತಕ್ಕಂತಹ ಒಂದು ವೈಭವೀಕರಣ. ಸೊ ಅವರು ಯಾರ ಬಗ್ಗೆ ಹೇಳ್ತಾರೆ? ಫಸ್ಟು ಆಕೆ ಹೇಳೋದು, ಗೋದಾದೇವಿ ಹೇಳೋದು ಮೊದಲು ವಾಮನ ರೂಪದ ಬಗ್ಗೆ ಹೇಳ್ತಾಳೆ, ಮತ್ತೆ ಶಕಟಾಸುರ ವಧೆಯ ಬಗ್ಗೆ, ಕೃಷ್ಣಾವತಾರದ ಬಗ್ಗೆ ಮಾತಾಡ್ತಾಳೆ, ಮತ್ತೆ ಅದಕ್ಕಿಂತ ವತ್ಸಾತುರನ ಬಗ್ಗೆ ಇದರಲ್ಲಿ ಮಾತಾಡ್ತಾರೆ, ರಾಮಾವತಾರದ ಬಗ್ಗೆ ಇದು ರಾಮಾವತಾರದಲ್ಲಿ ನೀನೇನ್ ಮಾಡಿದೆ ಅನ್ನೋದನ್ನ ಹೇಳ್ತಾಳೆ. ಗೋವರ್ಧನ ಪರ್ವತದಲ್ಲಿ ಗೋವರ್ಧನದಾರಿ ಗಿರಿದಾರಿಯಾಗಿ ನೀನು ಯಾವ ರೀತಿ ರಕ್ಷಿಸ್ದೆ, ಆವಾಗ ನಿನ್ಗೆ ಎಲ್ಲಿ ಏನು ಅದರದ್ದೇ. ಮತ್ತೆ ವೇಲಾಯುಧ ಅನ್ನೋದು ಒಂದು ವರ್ಡ್ ಬರುತ್ತೆ ಇದರಲ್ಲಿ. ಸೊ ವೇಲಾಯುಧ ಅನ್ನೋದನ್ನ ಇಲ್ಲಿ ನಾವು ಸುದರ್ಶನ ಚಕ್ರಕ್ಕೆ ಹೋಲಿಸ್ತಾರೆ. ಸುದರ್ಶನ ಚಕ್ರನೇ ಎಲ್ಲೆಲ್ಲಿ ಕೃಷ್ಣ ಯಾವುದೇ ರೀತಿಯ ಆಯುಧದಿಂದ ಕೊಂದರೂ ಅದರಲ್ಲಿ ಆ ಆಯುಧದಲ್ಲಿ ಸುದರ್ಶನ ಚಕ್ರದ ಆಹ್ವಾನೇ ಆಗತ್ತೆ. ಸುದರ್ಶನ ಚಕ್ರದ ಮೂಲಕನೇ ತನ್ನ ಒಂದು ಈ ಸರ್ವ ರಕ್ಷಣಾ ಕಾರ್ಯವನ್ನ ಮಾಡ್ತಾರೆ. ಸೊ ವೇಲಾಯುಧವನ್ನ ಕೂಡ ಗೋದಾದೇವಿ ಈ ರೀತಿ ಒಂದು ಮಂಗಳಾಶಾಸನವನ್ನ ಮಾಡ್ತಾರೆ. ಇವಾಗ ನಾವು ಮೊದ್ಲಿಂದ ಒಂದು ನೋಡಕ್ ಹೋದ್ರೆ 6 ರೀತಿಯಲ್ಲಿ ಮಾಡಿದ್ದನ್ನ ತ್ರಿವಿಕ್ರಮನ ಬಗ್ಗೆ ಒಂದೊಂದು ಒಂದು 4 ನಿಮಿಷ ಮಾತಾಡ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ತ್ರಿವಿಕ್ರಮನ ಒಂದು ಇದ್ರಲ್ಲಿ ಸ್ವಲ್ಪ, ಯಾಕಂದ್ರೆ ಈಗ ಒಂದು ನಾವೇನು ವಾಮನ ರೂಪವನ್ನ ಮಾತಾಡ್ತೀವಿ, ಭಾಗವತದಲ್ಲಿರುವಂತಹ ಮಾತಾಡ್ತೀವಿ, ಆ ಮಾತಾಡಿದಾಗ ನಮ್ಮ ಒಂದು ಕೇಳಿದಾಗ ಕಿವಿನಲ್ಲಿ ಅವರ ಬಗ್ಗೆ ಕೇಳಿದಾಗ, ಭಕ್ತರ ಬಗ್ಗೆ ಮಾತಾಡಿದಾಗ, ಅವನ ಲೀಲೆಗಳನ್ನ ನಾವು ಕೇಳಿದಾಗ ನಾವು ಪವಿತ್ರವಾಗ್ತೀವಿ. ಶ್ರವಣ ಮಂಗಳಂ. ಸೊ ಅದಕ್ಕೋಸ್ಕರ ಇವತ್ತು ವಾಮನ ಅವತಾರದಲ್ಲಿ ಒಂದೆರಡು ವಾಮನ ಅವತಾರದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಆ ವಾಮನ ಅವತಾರದಲ್ಲಿ 3 ಪಾದವನ್ನ, ಆ 3 ಪಾದದಿಂದ ಹೆಜ್ಜೆಯನ್ನ ಅಳಿತಾನ. ಆ 3 ಪಾದದಿಂದ ಅಳದೆಲ್ಲಪ್ಪ ನೀನು, ಆಗ ಕಾಲ್ ನೋವು ಎಷ್ಟಾಗಿರ್ಬೋದು ನಿಂಗೆ. ಪ್ರೀತಿಯಿಂದ ಭಕ್ತರು ಹೇಳ್ತಕ್ಕಂಥದ್ದು, ಆವತ್ತು ನಿನ್ಗೆ 3 ಪಾದವನ್ನ ಅಳೆದಾಗ ಯಾರೂ ನಿನಗೆ ಗುಣಗಾನ ಮಾಡ್ಲಿಲ್ಲ ಆ ಪಾದಕ್ಕೆ. ಬಲಿ ಚಕ್ರವರ್ತಿಯ
ತುಳಿದ ಶ್ರೀಪಾದಕ್ಕೆ ಬಲಿ ಚಕ್ರವರ್ತಿಯ ತುಳಿದ ಶ್ರೀಪಾದಕ್ಕೆ ಅಂತ ಹೇಳಿ ಒಂದು ಆಚಾರ್ಯರುಗಳ ಹಾಡನ್ನ ಹೇಳ್ತಾರೆ. ಒಂದು ಕೀರ್ತನೆ ಇದೆ, ಕೀರ್ತನೆನೇ ಸುಂದರವಾದ ಕೀರ್ತನೆ ಇದೆ. ಆ ಮೂರು ನಿಮ್ಗೆ ಗೊತ್ತಿರೋ ತರ ಮೂರು ಪಾದ, ವಾಮನ ಅದಿತಿಯ ಮಗನಾಗಿ ಒಂದು ಅದಿತಿ ಒಂದು ವ್ರತವನ್ನ ಮಾಡ್ತಾಳೆ. ವ್ರತವನ್ನ ಮಾಡಿದ್ಮೇಲೆ ಒಂದು ಇಂದ್ರನಿಗೆ ಆ ಪದವಿಯನ್ನ ವಾಪಸ್ ಕೊಡ್ಲಿಕ್ಕೋಸ್ಕರ ವಾಮನನ ಅವತಾರವಾಗತ್ತೆ. ವಾಮನ ತುಂಬಾ ಸುಂದರವಾಗಿರ್ತಾನೆ. ವಾಮನ ಸುಂದರವಾಗಿದ್ದಾಗ ನಿಮಗೆ ಗೊತ್ತಿರೋ ಹಾಗೆ 3 ಬಲಿಚಕ್ರವರ್ತಿ ಯಾಗ ಮಾಡ್ತಾ ಇರ್ತಾನೆ. ಅಲ್ಲಿ ಹೋಗಿ ಕೇಳ್ತಾನೆ. ಆ ಒಂದು ಕೇಳಿದಾಗ ವಾಮನ ಹೋಗಿ ಕೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾನೆ, ನಿನಗ್ ಗೊತ್ತಿಲ್ಲ, ಈ ರೀತಿ ನಾನು ಒಬ್ಬ ದೊಡ್ಡ ರಾಜನ ಹತ್ರ ಬಂದು ನೀನ್ ಇನ್ನ ಚಿಕ್ಕ ಬ್ರಾಹ್ಮಣ, ಗೊತ್ತಿಲ್ಲ, 3 ಹೆಜ್ಜೆಯನ್ನ ಕೇಳ್ತಿದ್ಯಲ್ಲ ಅಂದಾಗ ಆ ಒಂದು ಚಾಪ್ಟರ್ ಇದೆಯಲ್ಲ, ಆ ಒಂದು ಬಗ್ಗೆ ಇದೆಯಲ್ಲ, ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಎಷ್ಟಿದ್ರೂ ನಮ್ಗೆ ಜೀವನದಲ್ಲಿ ಎಷ್ಟು ಕೊಟ್ಟರೂ ಸಾಕಾಗಲ್ಲ. ಇದ್ದಿದ್ರಲ್ಲಿ ನಾವು ತೃಪ್ತಿಯನ್ನ ಪಡಬೇಕು ಅನ್ನೋದು ತುಂಬಾ ಈ ಒಂದು ವಾಮನ ಅವತಾರದಿಂದ ನಾವು ಎಸ್ಪೆಷಲಿ ಆ ಬೋಧನೆಯಿಂದ ಹೇಳಿದಾಗ ನೋಡು, ಯಾರು ತನಗೆ ಇದ್ದಿದ್ರಲ್ಲಿ ಸಂತೃಪ್ತಿಯನ್ನ ಪಡೆಯಲ್ವೋ ಅವನಿಗೆ ಇಡೀ 3 ಬ್ರಹ್ಮಾಂಡ ಕೊಟ್ಟರು ಸಾಕಾಗಲ್ಲ, ನನಗೆ ಅಷ್ಟು ಮಾತ್ರ ಸಾಕು ಅಂತ ಅದನ್ನ ಕಲ್ತ್ಕೋಬಹುದು. ಅದನ್ನ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಅದ್ರ ಕಡೆ ಗಮನ ಹರಿಸೋದು. ಅದಾದ್ಮೇಲೆ ನಾವು ಗೊತ್ತಿರೋ ಹಾಗೆ ಅವರ ತಂಗಿ ಯಾರು, ಅವರ ಬಲಿಚಕ್ರವರ್ತಿಯ ತಂಗಿ ಒಂದು ತುಂಬಾ ಇಷ್ಟಪಡ್ತಾಳೆ ಅವನ್ನ, ರತ್ನಮಾಲಾ ಅಂತ. ರತ್ನಮಾಲಾ ಅವನು ಬರ್ತಾ ಇರುವಾಗ ವಾಮನ ದೇವರನ್ನ ನೋಡಿದಾಗ, ಅಪ್ಪ ಎಂತಹ ಇದು, ಎಷ್ಟು ತುಂಬಾ ಚೆನ್ನಾಗಿ ಸುಂದರವಾಗಿ ಇಷ್ಟೊಂದು ಬಾಲಕ ಬರ್ತಾ ಇದ್ದಾನಲ್ಲ ಇಲ್ಲಿ ಅಂತ ಅವನ ಮೇಲೆ ತುಂಬಾ ಇಷ್ಟ ಆಗಿ ಮಾತೃಭಾವದಿಂದ ಇವನಿಗೆ ನಾನು ಸ್ತನ್ಯಪಾನವನ್ನ ಮಾಡ್ಬೇಕು ಅನ್ನೋ ಒಂದು ಆಸೆ ಆಕೆಗೆ ಬರುತ್ತೆ. ಆ ಆಸೆ, ಒಂದೇ ಒಂದು ಆಸೆ ಬಂದ್ರೆ, ಇದ್ರಲ್ಲಿ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದಿದೆ, ಒಂದೇ ಒಂದು ನಿಷ್ಕಲ್ಮಸ ಆಸೆ, ಅವನನ್ನ ನೋಡಿ, ಅವನ ಪಾದಗಳನ್ನ ನೋಡಿ ಇವತ್ತು ಕೇಳ್ತಾ ಇದೀವಲ್ಲ, ಅವನ ಪಾದಗಳನ್ನ ಭಜಿಸೋದ್ರಿಂದ, ಅವನ ಪಾದಗಳನ್ನ ನೆನೆಸ್ಕೊಳ್ಳೋದ್ರಿಂದ ಮಾತ್ರನೇ ಕರುಣಾಮಯಿಯಾದ ಭಗವಂತ ಅವಳಿಗೆ ಎಲ್ಲವನ್ನ ಕೊಡ್ತಾನೆ. ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಅವಳು ಪೂತನ ಆಗಿ ಹೋಗ್ತಾಳೆ. ಆಮೇಲೆ ಅದೇ ಎಲ್ಲ 3 ಪಾದಗಳನ್ನ ಇಡೀ ವಿಶ್ವವನ್ನ, ಇಡೀ ಒಂದು ಬ್ರಹ್ಮಾಂಡ, ಇಡೀ ಒಂದು ಬ್ರಹ್ಮಾಂಡವನ್ನೇ ಅಳೆದು 3 ಹೆಜ್ಜೆನಲ್ಲಿ 7 ಲೋಕಗಳನ್ನ, 7 ಕೆಳಗಿನ ಲೋಕಗಳನ್ನ ಅಳೆದು ಕೊನೆಗೆ 3ನೇ ಪಾದವನ್ನ ತನ್ನ ಬಲಿಚಕ್ರವರ್ತಿಯ ಮೇಲೆ ಇಟ್ಟಾಗ ಅವಳಿಗೆ ಕೋಪ ಬಂದ್ಬಿಡುತ್ತೆ. ಆ ಕೋಪ ಬಂದು ಇಷ್ಟೊಂದು ಈ ರೀತಿಯಾಗಿ ಮಾಡಬಾರ್ದು ಅಂತ ಅವನಿಗೆ ಒಂದು ಭಾವನೆಯನ್ನ ಬರುತ್ತೆ. ಭಾವಗ್ರಾಹಿ ಜನಾರ್ದನ ನಿನ್ನೆ ಹೇಳ್ತಾ ಇದ್ರಲ್ಲ, ಜಸ್ಟ್ ಅವಳ ಭಾವವನ್ನು, ಒಳ್ಳೆ ಭಾವವನ್ನು ಗ್ರಹಿಸ್ತಾನೆ, ಮತ್ತೆ ಈ ರೀತಿಯಾಗಿ ಆಕೆ ಅವನ್ನ ಕೊಲ್ಲಬೇಕು ಅನ್ನೋ ಉದ್ದೇಶ ಕೂಡ ಅವತ್ತೇ ಬರುತ್ತೆ. ಆ ಎರಡೂ ನಾವು ಅವಳ ಮನಸ್ಸಿನಲ್ಲಿ ಬಂದಿದ್ದನ್ನ ಪೂತನ ಆಗಿ ಬಂದಾಗ ಆ ಎರಡನ್ನು ಒಂದು ಕೊಲ್ಲಬೇಕು ಅನ್ನೋಂತ ಅವಕಾಶವನ್ನ ಏನು ಅವಳ ಮನಸ್ಸಿನಲ್ಲಿ ಇತ್ತೋ ಅದನ್ನ ಕೂಡ ಅದೇ ರೀತಿಯಿಂದ ಬರ್ತಾಳೆ. ಬಂದಾದ್ಮೇಲೆ ಅವಳಿಗೆ ದಾಸಿಯ ಪಟ್ಟವನ್ನ ಕೊಡೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಜಸ್ಟು ನಾವು ಅವನ ಪಾದಗಳ ಈ ಕಥೆಗಳನ್ನ ಕೇಳೋದ್ರಿಂದ ಅವಕಾಶವನ್ನ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳ ದಿಸೆಯಿಂದ ನಮಗೆ. ಶ್ರೀಲ ಪ್ರಭುಪಾದಿಕ್ಕಿ ಜೈ ಅವರ ಒಂದು ಕರುಣೆಯಿಂದ ಇವತ್ತು ನಮ್ಗೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋಂತ, ನಾವು ಕೂಡ ಕೃಷ್ಣ ಭಾವನಾಮೃತದಲ್ಲಿ ಕೇಳಿಸ್ಕೊಳ್ಳೋಂಥದ್ದನ್ನ ನಮಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬಲಿಚಕ್ರವರ್ತಿಯನ್ನ ನೋಡಿದ್ರೆ, ಬಲಿಚಕ್ರವರ್ತಿಯನ್ನ ಎಲ್ರೂ ಹೇಳ್ತಾರೆ, ಬಲಿಚಕ್ರವರ್ತಿಯನ್ನ ಕಟ್ಟಾಕ್ಬಿಟ್ಟಿರ್ತಾರೆ ನಾಗಾಸ್ತ್ರದಲ್ಲಿ. ಕರ್ಣ ಕಟ್ಟದಾಕಿದಾಗ ಅವ್ರಿಗೆ ಕೊನೆಗೆ ಬ್ರಹ್ಮ ಕೂಡ ಬಂದು ರೆಕಮೆಂಡೇಶನ್ ಮಾಡ್ತಾರೆ, ಈ ರೀತಿ ಮಾಡ್ತಿದಿರಲ್ಲ ಇದು ಸರಿಯಲ್ಲ ಅಂದಾಗ, ನೋಡು ನನ್ನ ಒಂದು ಭಕ್ತ ಯಾವ ರೀತಿ ಇದ್ದಾನೆ ನೋಡು ಅಂತ ಹೇಳಿ ಅವನಿಗೆ ಅಷ್ಟು ಮಾಡಿದ ಮೇಲೆ, ಅವನು ಭಕ್ತನೇ ತಾನೆ, ಪ್ರಹ್ಲಾದನ ಮೊಮ್ಮಗ. ನಿನ್ನೆ ಪ್ರಹ್ಲಾದನ ಕತೆ ಕೇಳಿದ್ವಿ, ಇವತ್ತು ಮೊಮ್ಮಗನ ಕತೆ ಕೇಳ್ತಾ ಇದೀವಿ. ಕೇಳಿದಾಗ ಅವನು ಹೇಳ್ತಾನೆ ಯೋಚನೆ, ಆಮೇಲೆ ಏನು ಕೊನೆಗೆ ಏನ್ ಹೇಳ್ತಾನೆ, ನೆಕ್ಸ್ಟ್ ನಿಮ್ಗೆ ಬರುವಂತಹ ಒಂದು ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನಾಗ್ತಾನೆ. ಮುಂದೆ ಇನ್ನ ಸ್ವಲ್ಪ ತುಂಬಾನೇ ಕಲಿಯುಗ ಇದೆ, ಆ ಕಲಿಯುಗಗಳೆಲ್ಲ ಮುಗಿದ ಮೇಲೆ ಸಾವರ್ಣಿ ಮನ್ವಂತರದಲ್ಲಿ ನಮ್ಮ ಇಂದ್ರನ ಪದವಿಯನ್ನ ಖಂಡಿತವಾಗಿ ಬಲಿ ಮಹಾರಾಜರಿಗೆ ಕೊಡ್ತೀನಿ ಅಂತ ಆಶ್ವಾಸನೆಯನ್ನ ಕೊಡ್ತಾನೆ. ಅವನ ಆಸೆಯನ್ನ ಖಂಡಿತ, ಪ್ರತಿಯೊಬ್ಬರ ಆಸೆಯನ್ನ ನೆರವೇರಿಸ್ತಾನೆ ಭಗವಂತ. ಸೊ ಇದರಲ್ಲಿ ಗೊತ್ತಾಗುತ್ತೆ ಭಗವಂತ ಎಷ್ಟು ಕರುಣಾಮಯಿ ಅನ್ನೋದು. ಭಗವಂತ ಕೊಡೋದಲ್ದೆ ಕೊನೆಗೆ ಬಲಿಚಕ್ರ ಅವರು ಒಂದು ಪಾತಾಳದಲ್ಲಿ ಇವತ್ತು ಕೂಡ
ಆ ಒಂದು ಬಲೀಂದ್ರ ಲೋಕದಲ್ಲಿ ಬಲಿ ಅಲ್ಲಿ ಕೂಡ ರಾಜ್ಯಭಾರವನ್ನ ನಡೆಸ್ತಿದ್ದಾನೆ. ಅಲ್ಲಿ ಒಂದು ಬಾಗಿಲಲ್ಲಿ ಕಾಯ್ತಾ ಇದ್ದಾನೆ. ಲಕ್ಷ್ಮಿ ಹೇಳ್ತಾಳಂತೆ, ಬಾಗಿಲಲ್ಲಿ ಯಾವ ರೀತಿ ಕಾಯ್ತಿದ್ದಾನೆ ಉಪೇಂದ್ರನಾಗಿ ಅಂತ ಕೇಳಿದ್ರೆ ಎಷ್ಟೊಂದು ಬಾಕ್ಲಿದೆಯಂತೆ. ಆ ಬಾಕ್ಲಿಂದ ಈ ಬಾಕ್ಲಿಗೆ ಹೋಗ್ತಾನಂತೆ, ಈ ಬಾಕ್ಲಿಂದ ಆ ಬಾಕ್ಲಿಗೆ ಹೋಗ್ತಾನಂತೆ. ಎಲ್ಲಿ ಬರ್ತಾನೆ ಬಲಿ ಚಕ್ರವರ್ತಿ ಅಂತ. ಅಷ್ಟು ಮಟ್ಟಿಗೆ ವಿಷ್ಣು ತನ್ನ ಭಕ್ತನಿಗೋಸ್ಕರ ಕಾರ್ಯನಿರ್ವಹಿಸ್ತಾ ಇದ್ದಾನೆ, ಅವನ್ನ ಕಾಯ್ತಾ ಇದ್ದಾನೆ. ಸೊ ಬಲಿ ಅಲ್ಲೇ ಅವನೇ ಇದ್ದ ಅಂತಂದ್ರೆ ಬೇರೆ ಯಾರು ಬರ್ಲಿಕ್ಕೆ ಅವಕಾಶನೇ ಇಲ್ಲ, ಅವನಿಗೆ ಶತ್ರುಗಳೇ ಇರಲ್ಲ. ಯಾರು ಭಗವಂತನ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರ್ತಾರೆ ಅವ್ರಿಗೆ ಖಂಡಿತ ಶತ್ರುಗಳ ಒಂದು ಬಾಧೆನೇ ಇರಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಬಹುದು ಇದರಲ್ಲಿ. ಸೊ ಸರಿ ಮಾತಾಜಿ. ಆವಾಗ ಲಕ್ಷ್ಮಿ ಹೇಳ್ತಾಳಂತೆ, ಅಟ್ಲೀಸ್ಟ್ ಬಲಿಗ್ ಮಹಾರಾಜಂಗೆ ಹೇಳ್ತಾಳೆ, ಯಾವ್ದಾದ್ರು ಒಂದೇ ಒಂದ್ ಬಾಕ್ಲಲ್ಲಿ ಬಾಪ, ನನ್ನ ಗಂಡ ಆ ಬಾಕ್ಲಿಂದ ಈ ಬಾಕ್ಲಿಗೆ, ಈ ಬಾಕ್ಲಿಂದ ಆ ಬಾಕ್ಲಿಗೆ ಹೋಗೋದಾದ್ರೂ ತಪ್ಪುತ್ತೆ ಅಂತ. ಸೊ ಅದು ಒಂದು ನಾನು ಪ್ರವಚನದಲ್ಲಿ ಕೇಳಿದ್ದೆ, ಅದನ್ನ ಹೇಳಕ್ ಇಷ್ಟಪಟ್ಟೆ. ಈ ರೀತಿ ಒಂದು 3 ಪಾದಗಳಿಂದ ಅಳದಲ್ಲ ಅಂತ ಹೇಳಿ ಒಂದು ಮಂಗಳಾಶಾಸನವನ್ನ ಹೇಳ್ತಾಳೆ. ಅದಾದ್ಮೇಲೆ ಒಂದು ರಾಮಾವತಾರದ ಬಗ್ಗೆ ಹೇಳ್ತಾರೆ. ರಾಮಾವತಾರದಲ್ಲಿ ಯಾವ್ದಾದ್ರು ಎಷ್ಟೊಂದು ಘಟನೆಗಳಿದೆ. ಅದರಲ್ಲಿ ಒಂದೇ ಒಂದು ಅಟ್ಲೀಸ್ಟ್ ರಾಮಾವತಾರದ ಬಗ್ಗೆನೂ ಮಾತಾಡ್ದಂಗಾಗತ್ತೆ. ಸೊ ರಾಮಾವತಾರದಲ್ಲಿ ಒಂದೇ ಒಂದು ಘಟನೆಯನ್ನು ನೆನೆಸ್ಕೊಳ್ಳೋದಾದ್ರೆ, ಈ ಎಲ್ಲ ಈ ವನವಾಸದಲ್ಲಿ ನಾಡು ಮಣಿಯನ್ನ ಹುಟ್ಟಿರ್ತಾನೆ ರಾಮ. ಅಷ್ಟೊಂದು ಸುಂದರವಾಗಿರ್ತಾನಂತೆ ರಾಮ. ಅಫ್ಕೋರ್ಸ್ ಕೃಷ್ಣ ಅಂದ್ರೇನೆ ಎಲ್ಲ ಆಕರ್ಷಕ. ಕೃಷ್ಣ ಅಂದ್ರೇನೆ ಆಕರ್ಷಣೆ, ಎಲ್ರನ್ನೂ ಆಕರ್ಷಣೆ ಮಾಡೋನು. ಇವನ್ನು ನೀವು ಕೇಳಿದ್ರೇನೋ ಕೃಷ್ಣ ಅಂದ್ರೆ ಮುಸ್ಲಿಮ್ಗಾಗಿರ್ಬೋದು, ಕ್ರಿಶ್ಚಿಯನ್ಗಾಗಿರ್ಬೋದು ಗೊತ್ತು. ಕೃಷ್ಣ ಅಂದ್ರೆ ಬೇರೆ ಅದು ಏನು ಗೊತ್ತಿಲ್ಲ ಅಂದ್ರೂ ಕೃಷ್ಣ ತುಂಬಾ ಸುಂದರವಾಗಿದ್ದಾನೆ ಅನ್ನೋದ್ರ ಬಗ್ಗೆ ಗೊತ್ತು. ಕೃಷ್ಣ ಅಂತಂದ್ರೇನೆ ಅಷ್ಟು ಚೆನ್ನಾಗಿರೋನು ಅನ್ನೋದು ಎಲ್ರಿಗೂ ಗೊತ್ತು, ಅಷ್ಟೊಂದು ಸುಂದರ. ಸೊ ಈ ಋಷಿಗಳೆಲ್ಲ ಹೋಗ್ತಾರಂತೆ. ಏನಕ್ಕೆ ಅಂದ್ರೆ ಋಷಿಗಳನ್ನ ಅವರ ಗುರುಗಳು ಕಳಿಸ್ತಾರೆ, ಹೋಗಿ ನೀವು ಏನಕ್ಕೆ, ಋಷಿಗಳಿಗೆ ಏನ್ ಬೇಕು ಅಲ್ಲಿರೋರ್ಗೆ, ಅವ್ರಿಗೆ ಬೇಕಾಗಿರೋದು ಅವರಿಗೆ ಒಂದು ಆಶ್ರಯ ಬೇಕು. ಏನು ಈ ರಾಕ್ಷಸರಿಂದ ತೊಂದರೆ ಕೊಡ್ತಾ ಇರ್ತಾರೆ, ಅದನ್ನೆಲ್ಲ ಕಾಪಾಡ್ಲಿಕ್ಕೆ ಅಂತ ಎಲ್ರೂ ಒಂದಷ್ಟು ಸೆಟ್ ಆಫ್ ಋಷಿಗಳು ಹೋಗ್ತಾರೆ. ಹೋಗಿ ಇಲ್ಲಿ ನಾರುಮಡಿಯನ್ನುಟ್ಟ ರಾಮನನ್ನ ನೋಡಿ ಆಕರ್ಷಣೆಗೊಳಗಾಗ್ತಾರೆ. ಅದರಲ್ಲಿ ಒಂದು ರಾಮಾಯಣದಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ, ಎಷ್ಟು ಸುಂದರನಾಗಿರ್ತಾನೆ, ಅವನ ತೋಳೆ ಎಂತಹ ಚಂದ, ಅವನ ನೀಲ ಮುಖ ಕಾಯ ಎಂತ ಚಂದ ಅಂತ ಹೇಳಿ ಅವರಿಂದ ಆಕರ್ಷಿತರಾಗಿ ಪ್ರತಿಯೊಬ್ಬರಿಗೂ ಅವನು ಕೃಷ್ಣನ ಒಂದು ಅಧೀನವಾಗಿ ನಾವಿರ್ಬೇಕು ಅನ್ನೋಂತ ಆಸೆ ಬರುತ್ತೆ. ಬಂದು ಕೇಳಿದ್ರೆ ಅವರ ಗುರುಗಳು ಕೇಳ್ತಾರೆ, ನಾನು ಹೇಳಿದ್ನಲ್ಲ, ತಿರುಪತಿಗೆ ಹೋದ್ರೆ ನಾವು ಹೆಂಗೆ ದೇವ್ರನ್ನ ಹೋಗಿ ರಶಲ್ಲಿ ಏನೂ ಕೇಳ್ದೆ ಹಂಗೆ ಬರ್ತೀವಿ, ಅವನ ರೂಪವನ್ನ ನೋಡ್ತಾ. ಅವ್ರಿಗೆ ಇವನ ಧ್ರುವ ಮಹಾರಾಜ್ ಅವರನ್ನ ಧ್ರುವ ಮಹಾರಾಜ್ ಕೂಡ ನೋಡಿದಾಗ ಏನು ಹೇಳಲಿಕ್ಕೆ ತೋಚಲ್ಲ. ನಾವು ಎಷ್ಟೊಂದು ಕತೆಗಳಲ್ಲಿ ನೋಡಿದೀವಿ, ಏನು ದೇವ್ರನ್ನ ನೋಡಿದ ತಕ್ಷಣ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು, ಅವನ ಒಂದು ರೂಪವನ್ನೇ ಸ್ತಂಭಿತ ಆಗ್ತೀವಿ. ಅವನ ಕರುಣೆಯಿಂದ ಮಾತ್ರ ಅವನ ಗ್ಲೋರಿಫಿಕೇಶನ್ ಮಾಡಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವಾಗ ಕೇಳ್ತಾರಂತೆ ಋಷಿಗಮನಿಗಳು, ಎಲ್ಲಿಯಪ್ಪ ನೀವು ಎಲ್ಲೋ ಹೋಗಿದ್ರಲ್ಲ, ಕೇಳ್ಕೊಂಬಂದ್ರ ನೀವು ಅಂತ. ಕೇಳ್ಕೊಂಬಂದ್ರ ಅಂದ್ರೆ ಅವ್ರು ಹೇಳ್ತಾರಂತೆ, ಇಲ್ಲ, ನಾವು ಅವರು ನನ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನ ಕೃಷ್ಣ ಇವಾಗ ಏಕಪ್ರತಿವತಸ್ಥ, ನಾವು ಮುಂದಿನ ಜನ್ಮದಲ್ಲಿ ನಾವು ಅವನ ಹೆಂಡತಿ, ಅವನ ಒಂದು ಗೋಪಿಯರಾಗಿ ಹೋಗ್ತೀವಿ ನಾವು ಅಂತ. ನಾವು ಕೇಳಿದ್ ಹೆಂಗಪ್ಪ, ನಾವು ಹೇಳಿ ಕಳ್ಸಿದ್ ನೀವೊಂದ್ ಮಾಡಿದ್ರಲ್ಲ ಅಂತಂದ್ರೆ ಅಷ್ಟು ಆಕರ್ಷಣೆ ಆಗಿದೆ ಅನ್ನೋದಕ್ಕೆ ಅರ್ಥ. ಸೊ ಅಷ್ಟು ಅಂದ್ರೆ ಅವನ ಪಾದಗಳಾಗ್ಲಿ, ಅವನ ಒಂದು ಮುಖಾರವಿಂದ ಆಗ್ಲಿ, ನಾವು ಅದೇ ಒಂದು ನಮ್ಮ ದೇವರ ದಯೆಯಿಂದ ಇವತ್ತು ಅರ್ಚ ವಿಗ್ರಹದಲ್ಲಿ ಕೂಡ ನಾವೇನು ಮನೆಯಲ್ಲಿ ಡೈಟೀಸ್ ಇಟ್ಕೊಂಡಿರ್ತೀನಿ, ಸ್ವಯಂ ನಮ್ಮ ಒಂದು ಕಲಿಯುಗದಲ್ಲಿ ನಮ್ಮನ್ನೆಲ್ಲ ಪಾವನ ಮಾಡಕ್ಕೆ, ಅಹಂ ಭಕ್ತ ಪರಾಧೀನ, ಆ ಒಂದು ಭಕ್ತರ ಕೃಪೆಯನ್ನ ನೆರವೇರಿಸಲಿಕ್ಕೆ ನಮ್ಗೆ ಮನೆಗಳಲ್ಲಿ ಕೂಡ ನಮ್ಮ ಒಂದು ಡೈಟಿ ರೂಪದಲ್ಲಿ ಬಂದಿರ್ತಾರೆ ಕೃಷ್ಣ. ಸೊ ಅದನ್ನ ನಾವೆಷ್ಟು ಪುಣ್ಯವಂತರು ಅಲ್ವಾ. ನಾವು ಕೂಡ ಅವನನ್ನ ನೋಡಿ ದಿನ ಅವ್ರ ಜೊತೆ ಮಾತಾಡ್ಬೇಕು, ಅವನ ಒಂದು ಗ್ಲೋರಿಫಿಕೇಶನ್ ಆಗಿರ್ತಕ್ಕಂತ ಒಂದು ಶ್ಲೋಕಗಳನ್ನ ನಾವು ಹೇಳ್ಬೇಕು. ನಮ್ಮ ಚೈತನ್ಯ ಮಹಾಪ್ರಭುಗಳು ಒಂದು ನಮ್ಮ ಈ ಕಲಿಯುಗದಲ್ಲಿ ನಮಗೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಅವರ ಒಂದೆರಡು ಚೈತನ್ಯ ಚರಿತಾಮೃತದ ಶ್ಲೋಕಗಳಾಗ್ಲಿ, ಭಗವದ್ಗೀತೆ ಶ್ಲೋಕಗಳನ್ನಾಗ್ಲಿ ನಾವು ಹೇಳ್ಬೇಕು. ಸೊ ಅದನ್ನ ಅಲ್ಲಿಂದ ಮುಂದೆ ನಾವು ಅಫ್ಕೋರ್ಸ್ ನಮ್ಮ ರಾಮಾಯಣದಲ್ಲಿ ಬೇಕಾದಷ್ಟು ಘಟನೆಗಳಿದೆ. ಅದರಲ್ಲಿ ನೋಡಕ್ಕೆ ನಾವು ಬರ್ತೀವಿ ಅಂತಂದ್ರೆ,
ಒಂದ್ಸತಿ ರಾವಣ ಏನ್ ಮಾಡ್ತಾನೆ, ರಾವಣನಿಗೆ ಯುದ್ಧದಲ್ಲಿ ಪ್ರಜ್ಞೆ ತಪ್ಪಿಡ್ತಾನೆ. ಪ್ರಜ್ಞೆ ತಪ್ಪಿದಾಗ ಅವನ ಸಾರಥಿ ಅವನ್ನ ಕರುಣೆಯಿಂದ ಕರ್ಕೊಂಡ್ ಆವಾಗ ಅವನ್ಗೆ ಎಚ್ಚರ ಆದ ತಕ್ಷಣ, ನೀನೇನ್ ಅವ್ರ ಹತ್ರ ಲಂಚ ತಗೊಂಬಂದಿದ್ಯಾ, ನನ್ನನ್ನ ಎಲ್ರು ಆಡ್ಕೊಳಲ್ವಾ, ಯುದ್ಧದಿಂದ ಓಡಿ ಹೋದ ಅಂತ, ನನ್ನನ್ನು ಮೊದ್ಲು ಕರ್ಕೊಂಡು ಹೋಗು, ಮೊದ್ಲು ಕರ್ಕೊಂಡು ಹೋಗು. ಯಾಕೆ ಮೊದ್ಲು ಕರ್ಕೊಂಡು ಹೋಗ್ಬೇಕು, ನೀವು ಪ್ರಜ್ಞೆ ತಪ್ಪಿದ್ದೀರಾ, ನಿಮ್ಮ ಕ್ಷೇಮಕ್ಕೋಸ್ಕರ ಕರ್ಕೊಂಬಂದೆ ಅಂತ ಸಾರಥಿ ಹೇಳ್ತಾನೆ. ಅವಾಗ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಅವನ ಶೌರ್ಯವನ್ನ ನೋಡ್ಬೇಕು, ರಾಮನನ್ನ ನೋಡ್ಬೇಕು, ಶ್ರೀರಾಮನನ್ನ ನೋಡ್ಬೇಕು ನಾನು. ಎಂತಹ ಶೌರ್ಯ, ಎಂತಹ ಒಂದು ತೇಜಸ್ಸು ಅದು. ಎಷ್ಟು ಒಂದು, ಅವನು ಎಷ್ಟೊಂದು ಯುದ್ಧ ಮಾಡಿರ್ತಾನೆ, ಅವನು ಕೂಡ ಒಳ್ಳೆಯ ಒಂದು ರಾಜ, ಯಾರು ರಾವಣ. ಸೊ ಅವನನ್ನ ಅಂತಹ ಒಳ್ಳೆಯ ಶೂರನಾಗಿದ್ರು ಕೂಡ, ಅವನು ಹೊಟ್ಟೆ ಕಿಚ್ಚುಪಟ್ರು ಕೂಡ ಅವನ ಒಂದು ಗ್ಲೋರಿಫಿಕೇಶನ್ ಮಾಡ್ತಾನೆ. ಇಲ್ಲ, ನಾನು ನೋಡ್ಬೇಕು ಅವನ ಒಂದು ಶೂರತ್ವವನ್ನು ನೋಡ್ಬೇಕು, ಯಾವ ರೀತಿಯಿಂದ ಯುದ್ಧ ಮಾಡ್ತಿದ್ದೆ ಅವನನ್ನ ನೋಡ್ಬೇಕು, ಮೊದ್ಲು ಕರ್ಕೊಂಡು ಹೋಗು ನನಗೆ ಯುದ್ಧ ಮಾಡ್ಲಿಕ್ಕೆ, ನಾನು ಯುದ್ಧ ಮಾಡ್ಬೇಕು, ನಾನು ಓಡೋಗಲ್ಲ ಅಂತ ಹೇಳಿ ಅವನನ್ನ ಶ್ಲಾಘಿಸ್ತಾನೆ. ಅಂದ್ರೆ ಶತ್ರುಗಳು ಕೂಡ ಶ್ಲಾಘಿಸ್ತಾರೆ ಅನ್ನೋದಾಗಿದೆ. ಸೊ ಇನ್ನ ಶಕಟಾಸುರನ ನೋಡಿದ್ರೆ, ಶಕಟಾಸುರನ ಕಥೆ ನಿಮ್ಗೆ ಗೊತ್ತೇ ಇದೆ. ಒಂದು ಶಕಟ ಅಂದ್ರೆ ಒಂದು ಹಸುವಿನ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಗಾಡಿಯ ರೂಪದಲ್ಲಿ, ಹಸುವಿನ ಗಾಡಿಯ ರೂಪದಲ್ಲಿ ಬಂದು ಒಂದು ಕೃಷ್ಣ ಹೊಸಲನ್ನ ದಾಟಿದಾಗ ಒಂದು ಪ್ರೋಗ್ರಾಮ್ ಇಟ್ಕೋತಾರೆ. ನಾವು ಕೂಡ ಒಂದು ಏನು ಎಲ್ಲಾ ರೀತಿಯ ಒಂದು ಕಾರ್ಯಗಳನ್ನ, ನಾಮಕರಣ ಇರ್ಬೋದು, ಮತ್ತೆ ನಮಗೆ ಅನ್ನಪ್ರಾಶನ ಇರ್ಬೋದು, ಇದೇ ರೀತಿ ಹೊಸಲನ್ನ ದಾಟಿದಾಗ ಕೂಡ ಒಂದು ಪೂಜೆ ಮಾಡ್ತಾರೆ. ಆ ಪೂಜೆಯನ್ನ ಇಟ್ಕೊಂಡಾಗ ಎಲ್ಲ ಯಶೋದಾಮಯ್ಯ ಎಲ್ಲಾ ರೀತಿಯ ಬಿಸಿಯಾಗಿ ಎಲ್ಲಾ ರೀತಿನಲ್ಲಿ ಇರ್ತಾರೆ. ಆ ಶಕಟಾಸುರನ ಒಂದು ಮಲಗಿಸಿರ್ತಾರೆ ಕೆಳಗಡೆ ಗಾಡಿನಲ್ಲಿ. ಆ ಗಾಡಿನಲ್ಲಿ ಮಲಗಿಸಿದಾಗ ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋದೇನಿದೆ, ಕಾಲ್ನಲ್ಲಿ ಒದ್ದು ಆ ಗಾಡಿನ ಮೇಲೆ ಹೋಗೋ ರೀತಿ ಮಾಡಿರ್ತಾರೆ. ಆ ಒಂದ್ ಮಾಡಿದಾಗ ನೀನ್ ಕಾಲಲ್ಲಿ ಒದ್ದೆ, ಆದ್ರೆ ನೀನು ಅವನನ್ನ ಸಾಯಿಸ್ದೆ, ಮೇಲೆ ಹೋಗಿ ಅವನನ್ನ ಕೊಂದ ಮೇಲೆ ನಿನಗೆ ಆ ಕಾಲಿನೆಷ್ಟು ನೋವಾಗಿರ್ಬೋದು ಅಲ್ವಾ, ಆವಾಗ ನಿನಗೆ ಮಂಗಳಾಶಾಸನ ಮಾಡ್ಲಿಲ್ಲ ಅಂತ ಹೇಳಿ ಇವತ್ತು ನಾವು ನಿನಗೆ ಅದನ್ನ ನೆನೆಸ್ಕೊಂಡು ಗ್ಲೋರಿಫಿಕೇಶನ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಇನ್ನೂ ಒಂದು ಬಂದ್ರೆ ಗೋವರ್ಧನ ಕಥೆ ಅಂತೂ ಸುಮಾರಾಗಿ ನಾವು ಕೇಳ್ತಾನೆ ಇರ್ತೀವಿ. ಗೋವರ್ಧನ 7 ದಿನ ನೀನು ನಿಂತಿದ್ದು ಆ ಕೈ ಇನ್ನೆಷ್ಟು ನೋವಾಗಿರ್ಬೋದು, ನಿನ್ ಕಾಲಿನೆಷ್ಟು ನೋವಾಗಿರ್ಬೋದು. ನೀನು ಗೋವರ್ಧನಲ್ಲಿ ಎಲ್ಲರನ್ನ ಕರ್ಕೊಂಬಂದು ಆಶ್ರಿತರನ್ನ ಒಂದು ಎಲ್ಲಾ ಒಂದು ಕಡೆ ನಿಲ್ಲಿಸಿ, ಆದ್ರೆ ಅದಕ್ಕೆ ಗೋವರ್ಧನ ಲೀಲೆಗೂ ಕೂಡ ಬೇರೆ ಬೇರೆಯಾದ ಕಾರಣಗಳಿದೆ. ನಾವು ಯಾವಾಗ ಪರಿಶುದ್ಧರಾಗಿ ಹೋಗ್ತೀವೋ ಪ್ರತಿಯೊಂದು ಕಾರಣಗಳು ನಮ್ಗೆ ರಿವೀಲ್ ಆಗ್ತಾ ಹೋಗುತ್ತೆ. ಅಂಥದ್ ಮಾಡ್ದಲ್ಲ ನೀನು ಅಂದ್ರೆ ಇಲ್ಲಿ ಭಾವವನ್ನೇ ನೋಡಬಹುದು, ಎಷ್ಟು ಇದು ಅತ್ಯುನ್ನತವಾದ ಗೋಪಿ ಭಾವ. ನಮ್ಗೆ ಏನಾದ್ರೂ ಕೊಡು ಅಂತ ಕೇಳೋದಕ್ಕಿಂತ ಕೃಷ್ಣ ನಿನಗೆಷ್ಟು ನೋವಾಗತ್ತೆ ಅನ್ನೋದು ಹೈಯೆಸ್ಟ್ ಭಾವ. ಬೇರೆ ನಿಮ್ಗೆ ಗೊತ್ತಿರೋ ತರ ತಲೆನೋವು ಬಂದಾಗ, ಕೃಷ್ಣನಿಗೆ ತಲೆನೋವು ಬಂದಾಗ ಯಾರು ಕೊಡ್ಲಿಕ್ಕೆ ರೆಡಿನೇ ಇರಲ್ಲ. ಏನಂತ ಹೇಳ್ತಾರೆ, ಕೃಷ್ಣ ಯಾರಾದ್ರೂ ಒಂದು ಪವಿತ್ರ ಭಕ್ತರ ಪಾದಧೂಳಿ ನನಗ್ ಬೇಕು, ಅದು ಕೊಟ್ರೆ ತಲೆನೋವು ಹೋಗುತ್ತೆ ಅಂದಾಗ ಗೋಪಿಯರೊಬ್ಬರೇ ಕೊಡಕ್ಕೆ, ನಾರದನ ಕತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಗೋಪಿಯರೊಬ್ಬರೇ ರೆಡಿ ಆದ್ರು ಒಂದು ತಲೆನೋವಿಗೆ ಒಂದು ಆ ಪಾದಧೂಳಿಯನ್ನ. ನಮ್ಗೆ ಏನಾದ್ರೂ ಪರವಾಗಿಲ್ಲ, ಪರಮಾತ್ಮನಿಗೆ ಕೊಟ್ಟು ನಮ್ಗೆ ಜನ್ಮಾಂತರದಲ್ಲಿ ನಾವು ನರಕರ ಕೂಪದಲ್ಲೇ ಇದ್ರೂ ಪರವಾಗಿಲ್ಲ, ನಮ್ಗೆ ಅವನ ತಲೆನೋವಿಂದ ಬಿಡುಗಡೆ ಹೊಂದಿದ್ರೆ ಸಾಕು ಅಂತ ಮಾಡಕ್ ರೆಡಿ ಆದ್ರು. ಅದು ಅತ್ಯುನ್ನತ ಭಕ್ತಿ ಅಂತ ಹೇಳುತ್ತೆ. ಯಾವಾಗ ಅವನನ್ನ ನಾವು ಕೇರ್ ಮಾಡ್ತೀವಿ, ಗೊತ್ತೇ ಇರಲ್ಲ ದೇವ್ರು ಅನ್ನೋದನ್ನ ಕಡೆಯಿಂದ ನೋಡೋದೇ ಇಲ್ಲ, ನಾವು ಮಾಡಿದ್ವಿ. ಈವನ್ನು ಗೋವರ್ಧನ ಪರ್ವತದಲ್ಲಿ ಕೂಡ ಎಲ್ರು ನಾವಿಟ್ಕೊಂಡ್ವಿ, ನೀನೇನ್ ಮಾಡ್ದೆ, ಗೋಪರೆಲ್ಲ ಹೇಳ್ತಾರೆ ನೀನೇನ್ ಮಾಡ್ದೆ, ನಾವೆಲ್ಲ ಸಪೋರ್ಟ್ ಮಾಡಿದ್ದು ಅಂತ. ಹೌದಾ, ಸಪೋರ್ಟ್ ಮಾಡಿದ್ವಿ ಅಂತ ಅಲ್ಲಿ ಹೇಳುವಾಗ ಒಂದೇ ಒಂದ್ಸತಿ ಹಿಂಗ್ ಕೈ ಅಲ್ಲಾಡ್ತಾನೆ, ಎಲ್ಲಾರು ಓಹೋ ಅಂತ ಶುರು ಮಾಡ್ತಾರೆ. ಸೊ ಹಂಗೆ ಅದು ಒಂದು ಎಸ್ಪೆಷಲಿ ಆ ಗೋವರ್ಧನ ಕೆಳಗಡೆ ನಡೆದಂತಹ ಒಂದೊಂದು ರಸ, ನಮ್ಮ 5-6 ರಸದಲ್ಲಿ ಎಷ್ಟೊಂದು ರಸಗಳಿದೆಲ್ಲ, ಆ ರಸದಲ್ಲಿ ನಡೆದಕ್ಕಂತಹ ವಿನಿಮಯ, ಭಕ್ತರ ಒಂದು ವಿನಿಮಯವನ್ನ ನೋಡ್ಲಿಕ್ಕೆ ಗೋವರ್ಧನ ಪರ್ವತದ ಒಂದು ತುಂಬಾನೇ ಅದ್ಭುತವಾದಂತ ಕತೆ. ಸೊ ಇನ್ನೊಂದು ಬಂದ್ರೆ ನಮ್ಗೆ ವತ್ಸಾಸುರ ಮತ್ತೆ ಕಪಿತ್ಸಾಸುರ ಅಂತ ಇಬ್ರು ಬರ್ತಾರೆ. ವತ್ಸಾಸುರದ ಕತೆ ಅದಾದ್ಮೇಲೆನೆ ನಮ್ಗೆ ರಾಧಾಕುಂಡ ಮತ್ತೆ ಶ್ಯಾಮಕುಂಡ ಸಿಕ್ಕಿದ್ದು. ವತ್ಸಾಸುರ ಒಂದು ಕರುವಿನ ರೂಪದಲ್ಲಿ ಬರ್ತಾನೆ. ಕಪಿತ್ಸಾಸುರ ಆಲ್ರೆಡಿ ಒಂದು ತುಂಬಾ ರುಚಿಕರವಾದ ಹಣ್ಣಿನ ಮರದ ರೂಪದಲ್ಲಿ ನಿಂತಿರ್ತಾನೆ. ಅವರ ಪ್ಲಾನ್ ಏನು ಅಂದ್ರೆ ಕೃಷ್ಣನನ್ನ ವತ್ಸಾಸುರ ಅಲ್ಲಿ ಕರ್ಕೊಂಡು ಹೋಗೋದು, ಮರ ಮತ್ತೆ ಇವನು ಇಬ್ರು ಸೇರಿ ಅವನ್ನ ಕೊಲ್ಬೇಕು ಅಂತ. ವತ್ಸಾಸುರನ ಗೊತ್ತಾಗುತ್ತೆ, ವತ್ಸಾಸುರನ ಕವಣೆ ಕಲ್ಲೇ ಸೇವ ಹಾಗೆ ಈ ಒಂದು ಕ್ಯಾಟರ್ಪಿಲ್ಲರ್ ತರ ಒಂದು ಇದು ಏನದು ಅದೇನೋ ಒಂದು ಹಗ್ಗ ಕಟ್ಬಿಟ್ಟು ಆ ಕಲ್ಲನ್ನ ಹಿಂಗ್ ಹೊಡಿತಾ ಇದ್ರು. ನಾವಿರುವಾಗ್ಲೂ, ನಾವು ಚಿಕ್ಕವ್ರು ಇರುವಾಗ್ಲೂ ಅದನ್ನ ನೋಡ್ತಾ ಇದ್ವಿ. ಸೊ ಹಂಗೆ
ಆ ರೀತಿ ಅದನ್ನ ಹೊಡೆದ್ರೆ ಆ ಕಲ್ಲು ಮೇಲ್ ಹೋಗಿ ಹಣ್ಣು ಬೀಳ್ತಾ ಇತ್ತು. ಸೊ ಅದೇ ರೀತಿ ಒಂದು ಹಸುವಿನ ಆ ಕರುನ ತಗೊಂಡು ಕಾಲ್ನ ಗರ 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 ತಿರುಗಿಸ್ಬಿಟ್ಟು ಎಸ್ತೆ, ನೀನು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಆಯಾಸ ಆಗಿದೆ ನಿನಗೆ, ಆ ಅಸದೃಶ ಪಾದಗಳಿಗೆ ಮಂಗಳ ಆಗಲಿ ಅಂತ ಹೇಳ್ತಾರೆ. ಸೊ ಟೈಮ್ ಆಯ್ತು ಅಂತ ಕಾಣುತ್ತೆ. ಇದಿಷ್ಟನ್ನ ಹೇಳಿ कृष्ण। ग्रंथराज श्रीमद् भागवतम की जय।